ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತೇಳಿ ಶತಪ್ರಯತ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಅವರು ಕೂಡ ಹೈಕಮಾಂಡ್ ಜೊತೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾಗಿ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಕೊಂಡು ಅವರು ಕೂಡ ಇದ್ದಾರೆ. ಇದರ ನಡುವೆ ಸಿಎಂ ಪುತ್ರ ಯತೀಂದ್ರ ಅವರು ಅವರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈಗ ಕಾಣ್ತಾ ಇರುವಂತಹದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರು ಬದಲಾಗಲ್ಲ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅವರ ಸ್ಟೇಟ್ಮೆಂಟ್ ಈಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಸಿಗದೇ ಇಲ್ವಾ, ಸಿ ಎಂ ಆಗಲಿಕ್ಕೆ ಒಂದು ಚಾನ್ಸ್ ಕೊಡದೇ ಇಲ್ವಾ ಅನ್ನೋ ಒಂದು ಅರ್ಥದಲ್ಲಿ ಅವರ ಬಣದ ಶಾಸಕರು ಯತೀಂದ್ರ ಹಾಗೂ ಹೈಕಮಾಂಡ್ ಮೇಲೆ ನೇರವಾಗಿ ಸಂದೇಶವನ್ನು ಸಾರ್ತಾ ಇದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತಂತಂದರೆ, ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ರಾಜ್ಯದ ಜನರ ಪ್ರಶ್ನೆ ಇದು. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ಸಿ ಎಂ ಆಗೋದಕ್ಕೆ ಸಾಧ್ಯ ಇಲ್ವಾ? ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗುವಂತಹ ಯೋಗ ಯೋಗ್ಯತೆ ಎರಡೂ ಇಲ್ವಾ? ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಇಲ್ವೇ ಇಲ್ವಾ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯದ ಜನ ಕೇಳ್ತಾ ಇರುವಂಥದ್ದು. ಜನ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ರೈಟ್ಸ್ ಖಂಡಿತವಾಗ್ಲೂ ಇದೆ. ಏಕೆಂತಂದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಸಿದ್ದರಾಮಯ್ಯ ಅವರ ಬಣ ಹಾಗೂ ಸಿದ್ದರಾಮಯ್ಯ ಅವರ ತಾಕತ್ತು ಎಷ್ಟಿತ್ತೋ ಅಷ್ಟೇ ತಾಕತ್ತು, ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇತ್ತು. ಡಿ ಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ತಮಗೆ ಬೇಕಾದಂತಹ ಶಾಸಕರಿಗೆ, ತಮಗೆ ಬೇಕಾದಂತಹ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯ ಪ್ರಚಾರವನ್ನು ಕೂಡ ಮಾಡಿದ್ದಾರೆ, ಅವರಿಗೆ ಫಂಡಿಂಗನ್ನು ಕೂಡ ಮಾಡಿದ್ದಾರೆ. ನೀವು ನಂಬಲ್ಲ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮಿನಿಮಮ್ ಏನೇ ಇಲ್ಲ ಅಂದರೂ ಕೂಡ ಇವತ್ತಿಗೂ 50ರಿಂದ 60ಕ್ಕೂ ಹೆಚ್ಚು ಶಾಸಕರು ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಇಷ್ಟು ಪ್ರಾಬಲ್ಯ ಇರುವಂತಹ ಒಬ್ಬ ವ್ಯಕ್ತಿಗೆ ಸಿ ಎಂ ಆಗುವಂತಹ ಒಂದು ಯೋಗ ಇನ್ನೂ ಕೂಡ ಬಂದಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನನ್ನ ಮೇಲೆ ಒಂದಲ್ಲ ಒಂದು ದಿನ ಕರುಣೆ ತೋರಿಸುತ್ತೆ, ನಾನು ಶ್ರಮ ಪಟ್ಟಿದ್ದೇನೆ, ಪಕ್ಷಕ್ಕೋಸ್ಕರ ಶ್ರಮವನ್ನು ಹಾಕಿದ್ದೇನೆ, ಪಕ್ಷವನ್ನು ಬೂತ್ ಮಟ್ಟದಿಂದ ಕಟ್ಟಿದ್ದೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಲೇ ಬಂದಿದ್ದಾರೆ. ಆದರೆ ಹೈಕಮಾಂಡು ಇವತ್ತಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಅನಿಸುತ್ತೆ. ಯಾಕೆಂತಂದರೆ ಈಗಾಗಲೇ ಸರ್ಕಾರ ಬಂದು 2.5 ವರ್ಷ ಆಗಿದೆ. 2.5 ವರ್ಷ ಆಗಿ ಈಗ ಮುಂದುವರಿತಾ ಇರೋಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ 2.5 ವರ್ಷ ಸಿದ್ದರಾಮಯ್ಯ ಸಿ ಎಮ್ಮು, ಇನ್ನು 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ಮು ಅಂತಂತ ಹೇಳಿ ಒಂದು ವೇಳೆ ಏನಾದರೂ ಒಪ್ಪಂದ ಆಗಿದ್ದರೆ ಖಂಡಿತವಾಗಲೂ ಇಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾಯಿತು. ಆದರೆ ಅದಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಸಿ ಎಂ ಆಗುವಂತಹ ಯೋಗ ಯೋಗ್ಯತೆ ಎರಡೂ ಕೂಡ ಇನ್ನೂ ಒದಗಿ ಬಂದಿಲ್ಲ ಅನಿಸುತ್ತೆ. ಒಂದು ವೇಳೆ ಯೋಗ್ಯತೆ ಇದ್ದರೂ ಕೂಡ ಯೋಗ ಅನ್ನೋದು ಹೊಲದು ಬರಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅದಿನ್ನೂ ಕೂಡ ಆಗ್ತಾ ಇಲ್ಲ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗ್ತಾರೆ, ಯಾವ ಕ್ಷಣದಲ್ಲಿ ಸಿ ಎಂ ಆಗ್ತಾರೆ, ಹೈಕಮಾಂಡ್ ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾರಾ ಇಲ್ವಾ, ಅದು
ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಆದರೆ ಒಂದಷ್ಟು ಬೆಳವಣಿಗೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನಡೀತಲೇ ಇದೆ. ಈಗಾಗಲೇ ಯತೀಂದ್ರ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತರಿಗೂ ಕೂಡ ಒಂದಷ್ಟು ಮುಜುಗರ ತಂದಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಸಿಕ್ಕಾಪಟ್ಟೆ ಬೇಸರ ತರಿಸಿರುವಂಥದ್ದು. ಅಂದರೆ ಯತೀಂದ್ರ ಏನು ಹೈಕಮಾಂಡ, ಯಾವ ಕಾರಣಕ್ಕೋಸ್ಕರ ಯಾವ ಬೇಸ್ ಮೇಲೆ ಯತೀಂದ್ರ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಕೂಡ ಮಾತನಾಡ್ತಿರುವಂಥದ್ದು. ಇನ್ನು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಕೂಡ 2 ಬೈ ಎಲೆಕ್ಷನ್ಗಳನ್ನು ಅವರು ಎದುರಿಸಬೇಕಾಗುತ್ತೆ. ಜೊತೆಗೆ GBA ಎಲೆಕ್ಷನ್ಗೂ ಕೂಡ ಬರುತ್ತೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಈ ಎಲೆಕ್ಷನ್ ಬೈ ಎಲೆಕ್ಷನ್ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸನ್ನು ಕೊಡ್ತಾರಾ ಹೈಕಮಾಂಡು ಗೊತ್ತಿಲ್ಲ. ಯಾಕೆಂತಂದರೆ ಇಷ್ಟನ್ನು ಕೂಡ ಫೇಸ್ ಮಾಡುವಂತಹ ಒಂದು ತಾಕತ್ತು ಇರುವಂತಹ ವ್ಯಕ್ತಿ ಯಾರಿಗಾದರೂ ಇದೆ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ. ಯಾಕೆಂತಂದರೆ ಈಗ ಕಳೆದ ಚುನಾವಣೆಯಲ್ಲಿ ನಾವು ನೋಡ್ತಾ ಇರ್ಬೋದು, ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಮಾಡ್ಕೊಂಬರ್ತಾಯಿದ್ರು, ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಲಿಕ್ಕೆ ಅಥವಾ ತಂತ್ರಗಾರಿಕೆಯನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅಂತೇಳಿ ಕಳೆದ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಸಾಬೀತಾಗಿರುವಂಥದ್ದು. ಸೊ ಮುಂಬರುವಂತಹ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಖಂಡಿತವಾಗಲೂ ಬೇಕಾಗುತ್ತೆ. ಸೊ ಹಾಗಾಗಿ ಹೈಕಮಾಂಡು GBA ಎಲೆಕ್ಷನ್ನು ಜೊತೆಗೆ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಜೊತೆಗೆ 2 ಬೈ ಎಲೆಕ್ಷನ್ನು, ಅಂದರೆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪ ಅವರು ಕ್ಷೇತ್ರ, ಮೊನ್ನೆ ಅಷ್ಟೇ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದರು. ಸೊ ಹಾಗಾಗಿ ಆ ಒಂದು ಕ್ಷೇತ್ರ ಜೊತೆಗೆ ಬಾಗಲಕೋಟೆಯಲ್ಲಿ ಕೂಡ HY ಮೇಟಿ ಅವರು ಇದ್ದಂತಹ ಒಂದು ಕ್ಷೇತ್ರ, ಅವರು ಕೂಡ ನಿಧನರಾಗಿದ್ದರು. ಆ 2 ಕ್ಷೇತ್ರವನ್ನು ಈಗ ಬೈ ಎಲೆಕ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೈ ಎಲೆಕ್ಷನ್ ಆದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಒಲಿಯುತ್ತಾ ಗೊತ್ತಿಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯವರು ಖಂಡ ತುಂಡುವಾಗಿದ್ದಾರೆ. ಅಂದರೆ ಮಾಧ್ಯಮಗಳು ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ CM ಆಗ್ತಾರೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಯಾವಾಗ ಒಪ್ಪಿಗೆ ಕೊಡುತ್ತೋ ಆಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ಮಾತನ್ನು ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಇರುವಂತಹದ್ದು. ಇಲ್ಲಿ ಒಂದು ಪ್ರಶ್ನೆಯನ್ನು ನಾನು ಹೈಕಮಾಂಡ್ಗೆ ನೇರವಾಗಿ ಕೂಡ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರಿಗೆ CM ಆಗುವಂತಹ ಒಂದು ತಾಕತ್ತಿಲ್ವಾ? ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ದುಡ್ದಿಲ್ವಾ? ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಏನೂ ಕೂಡ ಮಾಡಿಲ್ವಾ? ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಜೈಲಿಗೂ ಕೂಡ ಹೋಗಿ ಬಂದರು, ಅವರ ಸ್ವಾರ್ಥಕ್ಕೋಸ್ಕರ ಹೋಗಿ ಬರಲಿಲ್ಲ. ಡಿ ಕೆ ಶಿವಕುಮಾರ್ ಹೋಗಿದ್ದು ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ, ಕಾಂಗ್ರೆಸ್ ಪಕ್ಷದ ಮುಖಂಡರಿಗೋಸ್ಕರ ಅವರು ಜೈಲಿಗೂ ಕೂಡ ಹೋಗಿ ಬಂದರು. ಇಷ್ಟೆಲ್ಲ ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ ನೀವು. ಅಂದರೆ ನೀವು ಯಾವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡ್ತೀರಾ? ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ CM ಆಗುವಂತಹ ಅವರಿಗೆ ಒಂದು ಯೋಗ್ಯತೆ ಎರಡೂ ಇಲ್ವಾ? ಸೊ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಈಗ ಹೈಕಮಾಂಡ್ ಅಂಗಳದಲ್ಲಿರುವಂಥದ್ದು. ಸೊ ಇದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಂಬರುವಂತಹ ದಿನಗಳಲ್ಲಿ CM ಆಗ್ತಾರಾ ಆಗಲ್ವಾ ಅನ್ನೋದು ಕೂಡ ಬಹಳ ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಸೊ ಹಾಗಾಗಿ ಈ ಚುನಾವಣೆಗಳು ಅಂದರೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಆದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ CM ಆಗುವಂತಹ ಒಂದು ಯೋಗ ಬರುತ್ತಾ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.